ಯಪ್ಪ 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 ಏನು ಗುರು ಐಟಮ್ಗಳು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಸತ್ಯ, ಇವತ್ತೊಂದು ಒಳ್ಳೆ ಜಾಗ ಬಂದ್ರಿ, F5. ಏನು ಸತ್ಯ ಇದು? ಈ ಜಾಗ ನಿನ್ಗೆ ಚೆನ್ನಾಗಿ ಪರಿಚಯ. ನಾನು ಫಸ್ಟ್ ಟೈಮ್ ಬಂದು ಆ್ಯಂಬಿಯನ್ಸ್ ಎಲ್ಲ ನೋಡಿ ತುಂಬಾ ಇಷ್ಟ ಆಯಿತು. ನಂಗೆ 2-3 ಸರಿ ಹೇಳಿದ್ದೆ ನೀನು ಹೌದೌದು, ಒಂದು ವಿಡಿಯೋ ಮಾಡೋಣ ಅಂತ. ಎಕ್ಸಾಕ್ಟಾಗಿ ಎಲ್ಲಿದೆ ಸರ್? ಎಕ್ಸಾಕ್ಟ್ TC ಪಾಳ್ಯ ಸಿಗ್ನಲ್ ಸ್ವಲ್ಪ ಮುಂದೆಗಡೆ ಬಂದರೆ ಟುವರ್ಡ್ಸ್ KR ಕೊಡ್ತಾರೆ, ಲೆಫ್ಟಲ್ಲೇ ಇದೆ ನಿಮಗೆ. ಹೌದು, ಲೆಫ್ಟಲ್ಲೇ 4ನೇ ಫ್ಲೋರಲ್ಲಿ ಇದು ಇರೋದು. ಈ ಪಬ್ಬನ್ ರೆಸ್ಟೋರೆಂಟು. ಪಾರ್ಕಿಂಗೂ ಇದೆ, ಏನು ತೊಂದರೆ ಇಲ್ಲ, ಆರಾಮಾಗಿ ಬಂದು ಪಾರ್ಕ್ ಮಾಡ್ಕೊಬೋದು. ಬಟ್ ನಾನು ತುಂಬ ಕೇಳ್ಪಟ್ಟಿದ್ದೀನಿ ಜಾಗದ ಬಗ್ಗೆ, ಆದಷ್ಟು ಪರಿಚಯ ಮಾಡ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಹೌದಾ ಸತ್ಯ, ಈ ಜಾಗ ಏನು ಅಂತ ಹೇಳಿದ್ರೆ ಫುಡ್ಗೆ ಹೇಳಿ ಮಾಡಿಸಿದ್ದು ಜಾಗ. ಇಲ್ಲಿ ನಿನಗೆ ಎಲ್ಲ ಥರ ಫುಡ್ಡನ್ನು ಈ ಒಂದು ಜಾಗದಲ್ಲಿ ಸಿಗುತ್ತೆ. ನಿನಗೆ 6 ಥರ ಫುಡ್ಡು ಪ್ಲಸ್ ಡ್ರಾಟ್ ಬಿಯರ್ಸ್, ಪ್ಲಸ್ ಡ್ರಾಟ್ ಬಿಯರ್. ಅದು ಹ್ಯಾಪಿ ಅವರ್ಸ್ ಎಲ್ಲ ಇದೆ ಡ್ರಾಟ್ ಬಿಯರಲ್ಲಿ. ಯಾರನ್ನ ಡ್ರಾಟ್ ಬಿಯರ್ ಜೊತೆ ಬರೋರು ಒಳ್ಳೆ ಫುಡ್ ಎಲ್ಲನೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಇದು ಹೇಳಿ ಮಾಡಿಸಿದ್ದು ಜಾಗ ಇದು. ಈ ಆಂಬಿಯನ್ಸ್ಗೆ, ಈ ಫುಡ್ಗೆ, ಇದಕ್ಕೆ ಎಲ್ಲನೂ. ಸೊ ಆದಷ್ಟು ಪ್ರಯತ್ನ ಪಟ್ಟು ತೋರಿಸ್ತೀವಿ. ಎಲ್ಲೂ ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಈಗ ಆರ್ಡರ್ ಮಾಡಿ ಟೇಬಲ್ ಮೇಲೆ ಸಿಗ್ತೀವಿ, ನೋಡ್ತಾ ಇರಿ. ಸೊ ನಮ್ಮ ಜೊತೆ ಈಗ F5 ರೆಸ್ಟೋರೆಂಟ್ನ ಮಾಲೀಕರಿದ್ದಾರೆ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ತಮ್ಮ ಹೆಸರು ಮೇಡಮ್? ಕೌಸಲ್ಯ. F5 ಏನು ಮೇಡಮ್ ಇದು? ಸರ್, F5 ಇಸ್ ನಥಿಂಗ್ ಬಟ್ ಅಂದರೆ ರೆಫ್ರೆಶಿಂಗ್ ಅಂತ ಅರ್ಥ. ಓಕೆ. ಸೊ ನಮ್ಮ ಇಂಟೆನ್ಷನ್ ಆ್ಯಂಡ್ F5 ಇಂಟೆನ್ಷನ್ ಇಸ್ ನಥಿಂಗ್ ಬಟ್ ಕಸ್ಟಮರ್ಸ್ಗೆ ರೆಫ್ರೆಶಿಂಗ್ ಫೀಲ್ ಕೊಡಬೇಕು. ಸೊ ದಟ್ ಈಸ್ ವೈ ವಿ ಸ್ಟಾರ್ಟೆಡ್ F5 ಆ್ಯಂಡ್ ಇಟ್ ಸ್ಟಾರ್ಟ್ ಮಾಡಿ 1 year ಆಯಿತು. ಸೊ ಲಾಸ್ಟ್ ಇಯರ್ ವಿ ಸ್ಟಾರ್ಟೆಡ್ ಆ್ಯಂಡ್ ಇಟ್ ಇಸ್ ಗೋಯಿಂಗ್ ವೆಲ್ ಈಗ. ಆ್ಯಂಡ್ ಅಬೌಟ್ ಆ್ಯಂಬಿಯನ್ಸ್, ನಮ್ಮ ಇಂಟೆನ್ಷನ್ ಏನಿತ್ತು ಅಂದರೆ ಆ್ಯಸ್ ಸೂನ್ ಆಸ್ ಕಸ್ಟಮರ್ಸ್ ಒಳಗೆ ಬಂದಾಗ ಅವ್ರಿಗೊಂದು ಪೀಸ್ಫುಲ್ ಮತ್ತು ರೆಫ್ರೆಶಿಂಗ್ ಫೀಲ್ ಕೊಡಬೇಕು ಅಂತ ದಿಸ್ ಎಂಟೈರ್ ಆ್ಯಂಬಿಯನ್ಸ್ನ ಕ್ರಿಯೇಟ್ ಮಾಡಿದ್ದೀವಿ. ಮೇಡಮ್ ಬರ್ತಲ್ಲ ಆಫರ್ಸ್ ಅಂತ ನೋಡ್ತಿದ್ದೆ ಡ್ರಾಟ್ ಬಿಯರ್ಸಲ್ಲಿ, ಏನು ಆಫರ್ ಮೇಡಮ್ ಇದು? ಸರ್, ನಾವು ಆಫರ್ಸಲ್ಲಿ ಹ್ಯಾಪಿ ಅವರ್ಸ್ ಬಿಟ್ಟಿದ್ದೀವಿ. ಸೊ ಇಟ್ಸ್ 1+1 ಡ್ರಾಟ್ ಬಿಯರ್ ಆ್ಯಂಡ್ ಮಾರ್ನಿಂಗ್ 11:30 5:30ವರೆಗೂ ಹ್ಯಾಪಿ ಅವರ್ಸ್ ಇರುತ್ತೆ. ಆ್ಯಂಡ್ ಇಟ್ಸ್ ಮಂಡೇ ಟು ಫ್ರೈಡೇ. ಸರ್, ಅಪಾರ್ಟ್ ಫ್ರಮ್ ಆಫರ್ಸ್ ನಾವು ಇವೆಂಟ್ಸ್ ಆರ್ಗನೈಸ್ ಮಾಡ್ತೀವಿ, ಕಾರ್ಪೊರೇಟ್ ಇವೆಂಟ್ಸ್ ಮಾಡ್ತಿದ್ದೀವಿ. ಆ್ಯಂಡ್ ಆಲ್ಸೋ ಗೆಸ್ಟ್ ಬರ್ಡೇಸ್ ಅಂತ ಬಂದರೆ ನಾವು ಬರ್ಡೇ ಕೇಕ್ಸ್ ಪ್ರೊವೈಡ್ ಮಾಡ್ತೀವಿ. ಅಪಾರ್ಟ್ ಫ್ರಮ್ ದಟ್ ಈಗ ಅಪ್ಕಮಿಂಗ್ ಕ್ರಿಸ್ಮಸ್ ಇವೆಂಟ್ ಇರುತ್ತೆ ಮತ್ತು ನ್ಯೂ ಇಯರ್ಸ್ ಇವೆಂಟ್ ಇರುತ್ತೆ. ಸೊ ಇದೆಲ್ಲನೂ ಆರ್ಗನೈಸ್ ಮಾಡ್ತೀವಿ. ಯಾವುದೇ ಬರ್ಡೇ ಪಾರ್ಟಿ ಬಂದರೆ ಡಿಸ್ಕೌಂಟ್ ಜೊತೆಗೆ ಕೇಕ್ ಕೂಡ ನೀವೇ ಕೊಡ್ತೀರಾ? ಹೌದು ಸರ್. ಸೂಪರ್. ಯಾವ್ದು ಕಾರ್ಪೊರೇಟ್ ಯಾವ ಥರದ್ರೂ ಬಂದ್ರೂ ಇಲ್ಲಿ ಒಳ್ಳೆ ಲಂಚ್ ಆರ್ ಡಿನ್ನರ್ಗೆ ಬರ್ಬೋದು ಇಲ್ಲಿ. ಎಕ್ಸಾಕ್ಟ್ಲಿ. ಮೇಡಮ್ ಪರ್ಟಿಕ್ಯುಲರ್ ಆಗಿ ಏನಕ್ಕೆ ಫುಡ್ ಇಂಡಸ್ಟ್ರಿನೇ ನೀವು ಚೂಸ್ ಮಾಡಿದ್ದು? ಸರ್, ಏನಕ್ಕೆ ಫುಡ್ ಇಂಡಸ್ಟ್ರಿ ಅಂದರೆ ನಮ್ಮ ಫಾದರ್ ಇಲ್ಲ, ಮೈ ಹಸ್ಬೆಂಡ್ಸ್ ಫಾದರ್, ಅವರು 1997ಇಂದ ಫುಡ್ ಇಂಡಸ್ಟ್ರಿಯಲ್ಲೇ ಇದ್ದಾರೆ. ಹಿಸ್ ಪ್ಯಾಷನ್ ಇಸ್ ಓನ್ಲಿ ಅಬೌಟ್ ಫುಡ್. ಸೊ ಕಸ್ಟಮರ್ಸ್ಗೆ ಸ್ಯಾಟಿಸ್ಫೈಯಿಂಗ್ ಫುಡ್ಸ್ ಕೊಡಬೇಕನ್ನೋದೇ ಅವ್ರ ಇಂಟೆನ್ಷನ್. ಸೊ ಆ ಲೆಗೆಸಿನ ನಾವು ತರಬೇಕು ಅಂತ ನಾನು ನನ್ನ ಹಸ್ಬೆಂಡ್ ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅವರು ಅಂದರೆ ಮೈ ಫಾದರ್ ಇಲ್ಲ, ಇನ್ ಎವ್ರಿ ಫುಡ್ ಅವರು ಡೀಟೇಲ್ಸಿಂದ ನೋಡಿ ಎಲ್ಲ ಫುಡ್ನೂ ಅವರು ಪ್ರಿಪೇರ್ ಮಾಡ್ತಾರೆ. ಸೊ ವಿ ಆಲ್ಸೋ ವಾಂಟೆಡ್ ಟು ಪ್ರೊವೈಡ್ ದಟ್ ಸ್ಯಾಟಿಸ್ಫೈಯಿಂಗ್ ಫುಡ್ ಟು ದ ಕಸ್ಟಮರ್ಸ್. ಅದಕ್ಕೆ ನಾವು ಫುಡ್ ಇಂಡಸ್ಟ್ರಿ. ಹೌದು ಮೇಡಮ್, ಖಂಡಿತ. ನಾನು ಒಂದು 6 ಮಂತ್ಸಿಂದ ಇಲ್ಲಿ ಕಸ್ಟಮರ್ ಆಗಿದ್ದೀನಿ. ಪ್ರತಿ ಸಲಿನೂ ಬಂದು ಟೇಸ್ಟ್ ಮಾಡಿದಾಗ, ನಾನು ವೀಡಿಯೋ ಕೇಳ್ತಾ ಇದ್ದಾಗ ಅವ್ರು ಅದೇ ಹೇಳ್ತಿದ್ರು, ಸರ್ ಟೇಸ್ಟ್ ಮಾಡಿ ನೀವು ಅಂತ. 6 ತಿಂಗಳಿಂದ ಹೇಳ್ಕೊಂಬಂದು ಫೈನಲಿ 6 ತಿಂಗಳಾದ್ಮೇಲೆ ನಮಗೆ ಪರ್ಮಿಷನ್ ಕೊಟ್ಟಿರೋದು ಅವರು. ಹಿ ಈಸ್ ವೆರಿ ಪ್ಯಾಷನೇಟ್ ಅಬೌಟ್ ಫುಡ್. ಸೊ ಅವ್ರು ಅದೇ ಹೇಳ್ದಂಗೆ ಎವ್ರಿ ಫುಡಲ್ಲೂ ಅವ್ರಿಗೆ ಮೈನ್ಯೂಟ್ ಏನೇನು
ಡೀಟೇಲ್ಸ್ ಬೇಕೋ ಎಲ್ಲನೂ ಇನ್ಕ್ಲೂಡ್ ಮಾಡ್ತಾರೆ. ಖುದ್ದಾಗಿ ಅವರೇ ಹೋಗಿ ಪ್ರಿಪೇರ್ ಮಾಡಿ ಸಮಟೈಮ್ಸ್ ಕಸ್ಟಮರ್ಸ್ ಕೊಡ್ತಾರೆ. ವಿ ಆಲ್ಸೋ ಕಸ್ಟಮೈಸ್ ಫುಡ್. ಕಸ್ಟಮರ್ಸ್ ಏನಾದರೂ ಕೇಳಿದ್ರೆ ನಾವು ಅದನ್ನು ಕಸ್ಟಮೈಸ್ ಮಾಡಿ ಕೂಡ ಕೊಡ್ತೀವಿ. ಸೊ ಎವ್ರಿಥಿಂಗ್ಸ್ ಇಸ್ ಅಂದರೆ ಪ್ಯಾಷನ್, ಸೊ ವಿ ಆರ್ ಜಸ್ಟ್ ಫಾಲೋಯಿಂಗ್ ಇಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಸರ್ ನಿಮ್ಮಲ್ಲಿ ಏನೇನೆಲ್ಲ ಫುಡ್ ಸಿಗುತ್ತೆ, ಏನೇನೆಲ್ಲ ಸ್ಪೆಷಲ್ ಸರ್ ಈ F5 ಅಲ್ಲಿ ಸರ್? ಏನಕ್ಕೆ ಸರ್ ಊಟಕ್ಕಂತಾನೆ ಏನಕ್ಕೆ ಬರಬೇಕು ಸರ್? ನನಗೆ ಗ್ಲೋಬಲ್ ಕ್ಯೂಸಿನಲ್ಲಿ ತುಂಬ ಇಂಟ್ರೆಸ್ಟು. ಓಕೆ. ಗ್ಲೋಬಲ್ ಕ್ಯೂಸಿನಲ್ಲಿ ನನಗೆ ನನ್ನ ಸೌತ್ ಇಂಡಿಯನಲ್ಲಿ ನಾಟಿ ಪ್ರಿಫರಬಲ್. ಗೆಸ್ಟ್ ಬಂದಾಗ ಅವರು ಸ್ಯಾಟಿಸ್ಫೈ ಆಗಿ ಹೋಗಬೇಕು. ಹಾಗೆ ನಾರ್ತ್ ಇಂಡಿಯನ್ಸು ಬೇರೆ ಬೇರೆ ಸ್ಟೇಟಿಂದ ಬರ್ತಾರೆ. ಆಂಧ್ರ ಬೇಕು ಅಂತಾರೆ, ಕೆಲವರು ಚೈನೀಸ್ ಬರ್ತಾರೆ, ಆ ಫುಡ್ ಬೇಕಂತಾರೆ, ಕೆಲವರು ಮಂಗಳೂರಿನವ್ರು ಬರ್ತಾರೆ, ಕೋಸ್ಟಲ್ ಬೇಕು ಅಂತಾರೆ. ಹಾಗಾಗಿ ಆಲ್ ಕುಸೈನ್ಸ್, ನಾನು ಎಲ್ಲ ಕುಸೈನು ಇಲ್ಲಿ ಮಾಡಲಿಕ್ಕಾಗೋದಿಲ್ಲ. ನಾನು 6 ಕುಸೈನನ್ನು ಇಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ. ಒಂದು ನಾಟಿ ಮೈನ್, ತಂದೂರ್, ಚೈನೀಸ್, ಇಂಡಿಯನ್, ಆಂಧ್ರ ಮತ್ತು ಕೋಸ್ಟಲ್. ಇಷ್ಟನ್ನು ಸಿಗ್ನೇಚರ್ ಫುಡ್ಸ್ ಮಾತ್ರ ಇಲ್ಲಿ ನಾನು ಪ್ರೆಸೆಂಟ್ ಮಾಡ್ತೀನಿ. ಎಲ್ಲ ಫುಡ್ಸೂ ನಾನು ಇಂಪ್ಲೀಟ್ ಮಾಡಿಲ್ಲ. ಗೆಸ್ಟಿಗೆ ಏನು ಇಷ್ಟಪಡ್ತಾರೆ ಅದನ್ನು ನಾನು ಕೊಡೋದಕ್ಕೆ ನಾನಿಲ್ಲಿ ಫುಡ್ ಫ್ಯಾಷನಲ್ಲಿ ಮಾಡ್ತಾಯಿದ್ದೀನಿ. ಓಕೆ. ಸಿಗ್ನೇಚರ್ ಅಂದರೆ ನಾಟಿ ಸ್ಟೈಲಲ್ಲಿ ಯಾವ್ದು ಇರುತ್ತೆ ಸರ್ ನಿಮ್ಮದು? ನಂದು ಮಟನ್ ಚಾಪ್ಸು, ಮಟನ್ ಕೀಮಾ, ಮಟನ್ ಫ್ರೈ ಇರುತ್ತೆ, ಬೋಟಿ ಇರುತ್ತೆ. ಬಟ್ ನಾವು ಪಬ್ ಆಗಿರೋದ್ರಿಂದ ಅರ್ಲಿ ಮಾರ್ನಿಂಗ್ ಓಪನಿಂಗ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಕಾಲು ಸೂಪು, ದೋಸೆ ಎಲ್ಲ ಮಾಡೋದಿಲ್ಲ. ಮ್ಯಾಂಗ್ಳೂರ್ ಸ್ಟೈಲಲ್ಲಿ ನಾವು ನೀರು ದೋಸೆ, ಗೀ ರೋಸ್ಟು ಮತ್ತು ಚಿಕನ್ ಸುಕ್ಕ, ಫಿಶ್ ಇದನ್ನೆಲ್ಲ ನಾವು ಮಾಡ್ತಿದ್ದೀವಿ. ತಂದೂರಲ್ಲಿ ಅಥೆಂಟಿಕ್ ಅಂದರೆ ನಮಗೆ ಗಡವಾಲಿ ಮಾಡೋದ್ರಿಂದ ಕೆಲವು ಫುಡ್ಡನ್ನು ಸಿಗ್ನೇಚರ್ ಡಿಶ್ ಆಗಿ ನಾವು ಮಾಡಿದ್ವಿ. ಮಾಸ್ಟರ್ ಶೆಫ್ಸ್ ಇರೋದು, ಆಲ್ಫಮ್ ಇರುತ್ತೆ, ತಂದೂರಿ ಚಿಕನ್ ಇರುತ್ತೆ, ಕಲ್ಮಿ ಇರುತ್ತೆ, ಎಲ್ಲ ಸಿಗ್ನೇಚರ್ ಡಿಶಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಏನು ಗುರು ಐಟಮ್ಗಳು. ಸೊ ಎಲ್ಲ ಇದಕ್ಕೆ ಮುಂಚೆ ನೋಡಿರ್ತೀರಾ ಟೇಬಲ್ ಮೇಲೆ ಏನೇನು ಬಂದಿತ್ತು ಅಂತ. ಸೊ ಸದ್ಯಕ್ಕೆ ನಾವು ಸ್ವಲ್ಪ ಇಲ್ಲಿನ ಟಾಪ್ ಸೆಲೆಕ್ಟೆಡ್ ಟಾಪ್ ರೇಟಿಂಗ್ ಇರುವಂಥ ಡಿಶಸ್ನ ನಾವು ಟ್ರೈ ಮಾಡ್ತಾ ಇದ್ದೀವಿ. ಸೊ ಎಲ್ಲಿಂದ ಹೋಗೋಣ? ಸೊ ನಾನು ಫಸ್ಟ್ ಇಲ್ಲಿ ಫಿಶು ಹತ್ರ ಘಮ 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 ಅಂತ ಇದೆ. ಫಿಶ್ಶಿಂದನೇ ಟ್ರೈ ಮಾಡೋಣ. ಸೊ ಇಲ್ಲಿ ಫಸ್ಟಿಗೆ ಅಂಜಲ್ ಫಿಶ್ ತೊಗೊಂಡೆ. ನೋಡಿ ಯಾವ ಥರ ಇದೆ ಸೈಜ್ ಅಂತ ಹೇಳ್ಬಿಟ್ಟು, ಒಂದು ಸಿಕ್ಕಾಪಟ್ಟೆ ಒಂದು ದೊಡ್ಡ ಸೈಜ್ ಅಂತಲೇ ಹೇಳ್ಬೋದು. ನೀಟಾಗಿ ಒಳ್ಳೆ ಪಕ್ಕಾ ಟ್ರೆಡಿಷ್ನಲ್ ಮಂಗಳೂರು ಅದೇನು ಮಸಾಲೆ ಇದೆ ಅದನ್ನೇ ಹಾಕಿನೇ ಯೂಸ್ ಮಾಡಿರೋದು ಇದಕ್ಕೆ ಫಿಶ್ಗೆ. ಇಲ್ಲಿದ್ರೆ ಘಮ ಘಮ ಅಂತ ಸುವಾಸನೆ ಚೆನ್ನಾಗಿ ಬರ್ತಾಯಿದೆ. ಸತ್ಯ ಏನು ಹೇಳ್ತೀಯ ನೀನು? ಹೌದು, ನನಗೆ ನೀನು ಮೀನು ಕಾಡ್ತಾ ಇದೆ ಅಂದರೆ ನನಗೆ ಗೀ ರೋಸ್ಟ್ ಪ್ರಾನ್ಸ್ ಕಾಣ್ತಾ ಇದೆ. ಓಕೆ. ನಾನೊಂದು ಪೀಸ್ ಹಾಕ್ಕೊಂಡ್ಬಿಡ್ತೀನಿ. ಸೊ ಒಳ್ಳೆ ಸೈಜ್ ಪ್ರಾನ್ಸ್ ಇದು, ತುಂಬ ಪ್ರೀಮಿಯಂ ಪ್ರಾನ್ಸ್ ಅಂತಲೇ ಹೇಳ್ಬೋದು. ಸೊ ನನಗೆ ಮಸಾಲೆ ನಮ್ಮ ಒಂದು ಕುಂದಾಪುರಕ್ಕೆ ಮ್ಯಾಚ್ ಮಾಡುತ್ತಾ ಅನ್ನೋದೊಂದು ಕುತೂಹಲ. ಸೊ ಅದನ್ನು ಟ್ರೈ ಮಾಡಿಬಿಡ್ತೀನಿ. ಮೀನಂತೂ ಎರಡೇ ಬೆರಳಲ್ಲಿ ಅಂದ ತಕ್ಷಣ ನನಗೆ ತುಕಡ ಕೈಗೆ ಬಂದ್ಬಿಡ್ತಾನೆ ನನಗೆ ಆ ಗೀದು ಒಂದು ಪರಿಮಳ ಸಿಕ್ಕಾಪಟ್ಟೆ ಮೂಗಿಗೆ ಬಡೀತಾ ಇದೆ. ಟ್ರೈ ಮಾಡಿಬಿಡೋಣ. ಅಬ್ಬಾ ಇಲ್ಲಿ ಯಾರೋ ಅವರು ಪಕ್ಕಾ ಕರಾವಳಿ ಕಡೆಯವರು ಮಸಾಲೆ ಪ್ರಿಪೇರ್ ಮಾಡಿರೋದು. ಅದ್ಭುತವಾದ ಒಂದು ರುಚಿ. ಶೆಫ್ ಒಂದು ಸಲಾಮ್ ಹೇಳಬೇಕು. ನೀನು ಇದನ್ನು ಟ್ರೈ ಮಾಡೋದು. ನೀನು ಇದೊಂದು ಪೀಸ್ ಟ್ರೈ ಮಾಡು. ಹೌದು. ಪಕ್ಕ ಕುಂದಾಪುರಕ್ಕೆ ಮ್ಯಾಚ್ ಮಾಡುತ್ತೆ ಮಸಾಲೆ. ಅಗ್ಗಿ ಪರಿಮಳ, ನಂದಿನಿ ತುಪ್ಪ ಹಾಕ್ತಾಯಿದ್ರು. ಸೂಪರ್. ಚೆನ್ನಾಗಿ ರೋಸ್ಟ್ ಮಾಡಿ ಮಸಾಲೆನ ಅವರು ಫಸ್ಟೇ ಒಂದು ಸೆಮಿ ಬಾಯ್ಲ್ ಮಾಡಿ ಇಟ್ಕೊಂಡಿರ್ತಾರೆ ಪ್ರಾನ್ಸು. ಅದ್ಭುತವಾಗಿದೆ. ನಾನು ಇನ್ನೂ ತಿನ್ನಿಲ್ಲ, ಈಗ ತಿಂತೀನಿ. ಅದು ತಿಂತೀರ ಇದ್ರ ಬಗ್ಗೆ ಹೇಳ್ತೀನಿ. ಸಿಕ್ಕಾಪಟ್ಟೆ ಸೂಪರ್ ಆಗಿದೆ. ಆ ಮಸಾಲೆ ಅದು ಅದೇ ಸೂಪರ್ ಟಾಪ್ ನಾಚ್. ಅದು ನಾಲ್ಗೆ ಮೇಲೆ ಹಾಕಿದ ತಕ್ಷಣ ಹಾಗೆ ಖಾರ ಚುರುಕ್ ಅಂದ್ಬಿಡ್ತು ಹಾಗೆ ನನಗೆ. ಈ ಅಂಜಲಿನೂ ಅಷ್ಟೇ ಅದ್ಭುತವಾದ ಮಸಾಲೆ ಇದನ್ನು. ಎಲ್ಲಿ ಹುಳಿ ಬೇಕೋ ಅಲ್ಲಿ ಹುಳಿ, ಎಲ್ಲಿ ಖಾರ ಬೇಕೋ ಖಾರ ಸಖತ್ತಾಗಿ ಹಾಕಿದ್ದಾರೆ. ಅದು ಈ ಜಾಗಕ್ಕೆ ಇದು ಇವೆರಡೂ ಹೇಳಿ ಮಾಡಿಸಿರೋವಂಥ ಒಂದು ಡಿಶ್ಶು. ಸೊ ಡ್ರಾಟ್ ಬಿಯರ್ ಸಿಗುತ್ತೆ ಅದ್ರ ಜೊತೆನಲ್ಲೆಲ್ಲ. ಹೌದು, ಅದ್ಭುತವಾಗಿರುತ್ತೆ. ಆಹಾ. ಯಾರಾದರೂ ಪಕ್ಕ ಮಂಗಳೂರಿಗೆ ಹೋಗಿ ಮೀನು ತಿನ್ಬೇಕು ಅನ್ನೋರು ಅಂದ್ಕೊಂಡಿದ್ರೆ ಈ ಜಾಗಕ್ಕೆ ಬನ್ನಿ. ಪಕ್ಕ ಮಂಗಳೂರಲ್ಲಿ ಹೇಗೆ ಸಿಗೋದು ಅದಕ್ಕಿಂತನೂ ಚೆನ್ನಾಗಿದೆ ಇದು. ಸೂಪರ್. ನಾನು ಎರಡಕ್ಕೂ ಸ್ಯಾಟಿಸ್ಫೈಡ್. ಸೂಪರ್. ಮೀನು ಫಿದಾ ಆಗೋದೆ. ಸೂಪರ್.
ಒಂದು ಅರ್ಧ ಡಜನ್ ಮೀನು ತಿನ್ಬಿಡ್ಬೋದು. ಖಂಡಿತ. ನೆಕ್ಸ್ಟ್ ಮಟನ್ ಚಾಪ್ಸಾ. ಮಂಗಳೂರಿಂದ ಮತ್ತೆ ಬೆಂಗಳೂರಿಗೆ ಬರ್ತೀಯಾ? ಸರಿ. ಸಿಕ್ಕಾಪಟ್ಟೆ ಮಂಗಳೂರು ಸ್ಟೈಲು ಏನಿದೆ ನಿಮಗೆ ಎಲ್ಲ ಥರನೂ ನೀರು ದೋಸೆ ಆಗಿರ್ಬೋದು, ನಿಮಗೆ ಈ ಥರ ಗೀ ರೋಸ್ಟ್ ಆಗಿರ್ಬೋದು, ನಿಮಗೆ ತವಾ ಫ್ರೈ ಏನೇ ಆದ್ರೂ ನಿಮಗೆ ಸಿಗುತ್ತೆ ಇಲ್ಲಿ. ನೆಕ್ಸ್ಟು ನಮ್ಮ ಬೆಂಗಳೂರಿಗೆ ಬರೋಣ. ಬೆಂಗಳೂರು ಸ್ಟೈಲು ಹೌದು, ಪಕ್ಕಾ ನಾಟಿ ಸ್ಟೈಲು. ಒಳ್ಳೆ ಪ್ರೀಮಿಯಂ ಪೀಸ್ ಹೊಡಿಸಿದ್ರು. ಅಂದರೆ ಆ ಕುಕಿಂಗ್ ಪ್ರಾಸೆಸ್ನಲ್ಲೇ ಗೊತ್ತಾಗುತ್ತೆ ಒಳ್ಳೆ ಮೀಟ್ ತಂದು ಇವರು ಮಾಡ್ತಾಯಿದ್ದಾರೆ ಅಂತ. ಟ್ರೈ ಮಾಡಿಬಿಡೋಣ. ಹೌದು, ಮಟನ್ನು ಕುರ್ಮಾನು ಇದೆ, ಮಟನ್ ಚಾಪ್ಸ್ ಇದೆ. ನಾನು ಕುರ್ಮಾ ಟ್ರೈ ಮಾಡಲಾ? ನೋಡಿ ಯಾವ ಥರ ಇದೆ ಮಟನ್ ಚಾಪ್ಸ್ ಪೀಸು, ಎಷ್ಟೆಷ್ಟು ದೊಡ್ಡ ಪೀಸು, ಪ್ರೀಮಿಯಂ ಪೀಸು. ಆ ರಿಬ್ ಪೀಸು ಯಾವ ಥರ ಒಡಿಸಿದ್ದಾರೆ ಅಂತೇಳಿ ಆ ಪೀಸ್ ಒಡಿಸೋದ್ರಲ್ಲ ಹೇಳ್ಬೋದು ಇದು ಹೇಗಿರುತ್ತೆ ಅಂತ ಟೇಸ್ಟು. ಸೊ ತಡ ಮಾಡಲ್ಲ, ಇಲ್ಲಿಂದನೇ ಒಂದು ಬೈಟ್ ತೊಗೊಂಡ್ಬಿಡ್ತೀನಿ ನಾನು. ನಾನೇನು ಹೊಸ್ದಾಗಿ ಹೇಳೋಂಗಿಲ್ಲ, ಯಾಕಂದರೆ ಸುಮಾರು ಸರಿ ಈ ರೆಸ್ಟೋರೆಂಟ್ಗೆ ಬಂದುಬಿಟ್ಟಿದ್ದೀನಿ. ಯಾವಾಗ ಬಂದ್ರೂ ಇದನ್ನು ನಾನು ಆರ್ಡರ್ ಮಾಡ್ತಾನೆ ಇರ್ತಿದ್ದೆ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ ಒಳ್ಳೆ ಒಂದು ಮಸಾಲೆ, ಆ ಒಳ್ಳೆ ಒಂದು ಮಾಂಸ ನೀಟಾಗಿ ಅಷ್ಟೇ ಬಾಯ್ಲ್ ಮಾಡಿ, ಮಸಾಲೆನೂ ಅಷ್ಟೇ ನೀಟಾಗಿ ಹಿಡಿದು ತಿಂತಾಯಿದ್ರೆ ಫುಲ್ ಆನಂದ. ನಾನು ಒಂದು ಪೀಸ್ ಹಾಕ್ಕೊಂಬಿಡ್ತೀನಿ. ನಮ್ಮ ಕಡೆ ಬಂದರೆ ಏರಿಯಾ ಕಡೆ ಮಟನ್ಗೇನು ಬರ ಇಲ್ಲ, ಒಳ್ಳೆ ಮಟನ್ಗಳು ಸಿಗುತ್ತೆ. ಸೊ ಒಂದು ಪೀಸ್ ತೊಗೊಂಡು ಫ್ರೈ ಮಾಡ್ತೀನಿ. ಇವರು ಸುಮ್ಮನೆ ನಾಮಕಾವಸ್ಥೆ ಏನು ಮಾಡಿಲ್ಲ, ನಾಟಿ ಸ್ಟೈಲ್ ಮೇನು ಅಂತ ಗಮ್ಮತ್ತಿದೆ. ಸಿಕ್ಕಾಪಟ್ಟೆ ಇಲ್ಲಿ ಇನ್ನೂ ಬೋಟಿನೂ ಕೊಡ್ತಾರೆ. ನಾನು ತಿಂದಿದ್ದೀನಿ. ಬೋಟಿಗಂತೂ ನನ್ನ ಫ್ರೆಂಡಿಗೆ ಭಾರಿ ಇಷ್ಟ. ಇಲ್ಲಿ ಪದೇ ಪದೇ ಬರ್ತಾ ಇರ್ತಾನೆ. ಓಕೆ. ಸೋಮು ಈ ಜಾಗಕ್ಕೆ ಹೊಸಬನಲ್ಲ, ನಾನು ಫಸ್ಟ್ ಟೈಮ್ ಬಂದಿದ್ದೀನಿ. ಸುಮಾರು ಸರಿ ಮಾತಾಡ್ಕೊಂಡು ಬಂದಿದ್ದೀವಿ. ಇಲ್ಲ ಪರ್ಮಿಷನ್ ತೊಗೊತೀನಿ ಈ ರೆಸ್ಟೋರೆಂಟ್ನಲ್ಲಿ ಒಂದು ವಿಡಿಯೋ ಮಾಡೋಣ ಅಂತ. ಇವತ್ತು ನಮಗೆ ಕಾಲ ಕೂಡ ಬಂದಿದೆ. ನಿಜವಾಗ್ಲೂ ಆಂಬಿಯನ್ಸ್ ಎಲ್ಲನೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫ್ಯಾಮಿಲಿ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಆಫೀಸ್ ಕೊಲೀಗ್ಸ್ ಆಗ್ಬೋದು. ಬರ್ತ್ಡೇ ನಾವು ಒಂದು 2-3 ಬರ್ತ್ಡೇ ಪಾರ್ಟಿಗಳು ಕೂಡ ಬಂದು ಇಲ್ಲಿ ಮಾಡಿಸಿದ್ದೀವಿ. ಸಿಕ್ಕಾಪಟ್ಟೆ ವರ್ತೂ ಒಂದು ಪಾಕೆಟ್ ಫ್ರೆಂಡ್ಲಿ ಇದು. ಹೌದು, ಬರ್ತಿದೆ. ಬರ್ತಿಲ್ಲ ಕೈಮಾ ನೋಡ್ಬಿಡೋಣ. ಕೈಮಾ. ಕೈಮಾ ನೋಡಿದ್ರೆ ನಾನು ಚಿಕನ್ ಗೀ ರೋಸ್ಟ್ ನೋಡೋಣ. ಕೈಮಾ ಉಂಡೆ ಸಕ್ಕದಾಗಿ ಕಟ್ತಾ ಇದ್ರೆ ಏನು ಸೋಮ್? ಸಕ್ಕದಾಗಿ ಈ ಕಟ್ತೀವಿ. ಜಾಗಕ್ಕೆ ನೋಡಿ, ಈಗ 4 ಕೈಮಾ ಉಂಡೆ ಉಳ್ಕೊಂಡಿದೆ. 5 ತುಂಬನೇ ವರ್ತಿ ಅಂತ ಹೇಳ್ತೀನಿ. ಸೊ ಈಗ ಟೇಸ್ಟ್ ವೈಸ್ ನೋಡ್ಬಿಡೋಣ. ಗೀ ರೋಸ್ಟಲ್ಲಿ ನನಗೆ ಒಂದೊಂದು ಚಿಕನ್ ಗೀ ರೋಸ್ಟು ಮೇಲೆಲ್ಲ ಗೋಡಂಬಿ, ಕರ್ಬೇವಿನ ಸೊಪ್ಪೆಲ್ಲ ಸಿಕ್ಕಾಪಟ್ಟೆನೇ ಹಾಕಿದ್ದಾರೆ. ನೋಡಿ ಅದು ಕಲರ್ ಆ ಟೆಕ್ಸ್ಚರ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಅದು ಹಾಕ್ಕೊಂಡು ಅದ್ರ ಜೊತೆ ಒಂದು ನೀರು ದೋಸೆನೂ ತೊಗೊಳ್ತೀನಿ. ಸತ್ಯ ನೀವು ಸ್ವಲ್ಪ ನೀರು ದೋಸೆ ತಗೋ, ಕೈಮಾ ಜೊತೆ ಚೆನ್ನಾಗಿರುತ್ತೆ. ಎಸ್, ಫಸ್ಟ್ ಒಂದು ಸ್ವಲ್ಪ ಪೀಸೆ ನೋಡಿ ತೋರಿಸಿನ ಹತ್ರದಿಂದ ಯಾವ ಥರ ಇದೆ, ಯಾವ ಥರ ಬೆಂದಿದೆ. ಒಳ್ಳೆ ಟೆಂಡರ್ ಚಿಕನ್ ಯೂಸ್ ಮಾಡ್ತಾರೆ ನೋಡಿ ಯಾವ ಥರ ಇದೆ ಅಂತ. ಒಂದು ಸ್ವಲ್ಪ ನೀರು ದೋಸೆ ಜೊತೆ ಆಗಿರೋ ಅಷ್ಟು ದೋಸೆ ನಾನು ಕೈಮಾ ಸಾರು ಹೊತ್ಕೊಂಡ್ಬಿಡ್ತೀನಿ. ಟ್ರೈ ಮಾಡ್ಬಿಡೋಣ. ನಾನು ಅವಾಗಲೇ ಹೇಳಿದೆ ಸುಮ್ಮನೆ ಮಾಡ್ತಾ ಇಲ್ಲ ನಾಟಿ ಸ್ಟೈಲ್ ಅಂತ. 87ನಿಂದ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಓನರ್ಗೆ. ಅವರ ಒಂದು ಎಕ್ಸ್ಪರ್ಟೀಸ್ನ ಇಲ್ಲಿರೋ ನಾಟಿ ಸ್ಟೈಲ್ ಡಿಶಸ್ ಮೇಲೆ ಹಾಕಿದ್ದಾರೆ. ಕಾಂಟಿನೆಂಟಲ್, ಕೋಸ್ಟಲ್, ಚೈನೀಸ್ ಇದೆಲ್ಲ ಸಿಗುತ್ತೆ. ಸೊ ಒನ್ ಸ್ಟಾಪ್ ಪ್ಲೇಸ್ ಫಾರ್ ನಾಟಿ ಸ್ಟೈಲ್, ಕಾಂಟಿನೆಂಟಲ್ ಇದಕ್ಕೆಲ್ಲ ಜೊತೆಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಕೈಮಾ ಟ್ರೈ ಮಾಡ್ತೀನಿ. ಮಸ್ಟ್ ವಿಸಿಟ್ ಪ್ಲೇಸ್ ಗುರು, ನನಗಂತೂ ಇಷ್ಟ ಆಯಿತು. ಓವರ್ ಆಲ್ ಸೂಪರ್. ಧೂಳ್ ಧಮಾಕ ಕೈಮಾ ಇದು. ಒಂದು ಪೀಸ್ ತಗೋ. ನೀನು ಈ ಸರಿ ಹೇಳ್ತೀಯ ಅಂದಮೇಲೆ ಮಾಂಸ ರೇಷೋ ಜಾಸ್ತಿ ಇದೆ, ಮಸಾಲೆ ಕಡಿಮೆ. ಅಟ್ ದ ಸೇಮ್ ಟೈಮ್ ಒಂದು ಚುರ್ಕ್ ಅಂತ ಒಂದಿರೋವಂಥ ಮಸಾಲೆ. ಹೌದು ಒಳ್ಳೆ ಕೈಮಾ ಹೊಡ್ಸಿದ್ದಾರೆ ಗುರು. ತಿಂತಿದ್ರೆ ನಮ್ಮ ಮಾಂಸ ಸಿಕ್ಬಿಟ್ಟು ಕರುಮ್ ಹೌದು ಫೀಲ್ ಗೊತ್ತಾಗುತ್ತೆ. ಬಾಯಲ್ಲಿ ಕೈಮಾ ದೋಸೆ ಹೊಡ್ಕೊಂಬರ್ಬೋದು. ಕೈಮಾ, ಗೀ ರೋಸ್ಟ್ ಮತ್ತು ಅಂಜಲ್ಗೆ ಎಲ್ಲ ಸೂಪರ್ ಆಗಿದೆ ಗುರು. ಇಲ್ಲಿ ಮೀನಿಗೆ ಫಿದಾಗೋದೆ, ನೆಕ್ಸ್ಟು ಕೈಮಾಗೂ ಫಿದಾ, ಪ್ರಾನ್, ನೆಕ್ಸ್ಟು ಮಟನ್ ಚಾಪ್ಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಇದೆ. ಅದು ನೀರು ದೋಸೆ ಕೈಮಾ ಸಾರ್ಗೂ ಅದ್ಭುತವಾದ ಒಂದು ಕಾಂಬಿನೇಷನ್. ನಾವು ಸುಮ್ಮನೆ ಹೇಳ್ತಾ ಇಲ್ಲ, ಒಂದ್ಸರಿ ಬಂದು ಟ್ರೈ ಮಾಡಿ. ಖಂಡಿತ ಇಷ್ಟಪಡ್ತೀರಾ. ಬರೀ ಸ್ಟಾರ್ಟರ್ ಮಾತ್ರ ತರಿಸ್ಕೊಂಡಿರೋದು. ಇದಾದ್ಮೇಲೆ ಮೇನ್ ಕೋರ್ಸಲ್ಲಿ ನಿಮಗೆ ರೋಟಿ ಆಗಿರ್ಬೋದು, ತಂದೂರಿಗಳು ಬೈಜಾನ್ ಆಪ್ಷನ್ಸ್ ಇದೆ. ಹೌದು,
ಕುಲ್ಚಾ ತಂದೂರಿ ಇಂಡಿಯನ್ಸ್ ಇದರೆಲ್ಲ ಬಂದರೆ ನಿಮಗೆ ದಾಲ್ ಕಿಚಡಿ ಪಾಲಕ್ ಕಿಚಡಿ ಹೌದು ಈ ವೆಜ್ ಕೋಫ್ತಾಗಳು ಸಿಕ್ಕಾಪಟ್ಟೆ ವೆರೈಟಿ ಆಲ್ಮೋಸ್ಟ್ ಈಗ ನನ್ನ ಟೈಮಲ್ಲಿ ಮೇಲೆ ಬಂದಿದ್ದು ಒಂದು 30-35 ಐಟಮೇ ಬಂದಿತ್ತು. ಅದು ಮೇನ್ ಕೋರ್ಸ್ ಬಿಟ್ಟು ನಮ್ಮ ಮೇನ್ ಕೋರ್ಸ್ ಬಂದರೆ ಜಾಸ್ತಿ ಆಗಿಬಿಡ್ತಾಯಿತ್ತು, ಬೇಡ ಅಂತ ಹೇಳ್ಬಿಟ್ಟು ಇಷ್ಟು ತರಿಸ್ಕೊಂಡು ಒಂದು ಸ್ವಲ್ಪ ಒಂದು ಒಳ್ಳೆ ಬಿರಿಯಾನಿ ಮತ್ತು ನೀರು ದೋಸೆ ಇಷ್ಟು ಮಾತ್ರ ತರಿಸ್ಕೊಂಡಿದ್ದೀವಿ ನಾವು. ಕ್ವಾಲಿಫೈಡ್ ಚೆಫ್ಸು ತುಂಬಾ ಅವರ ಕೈಗುಣ ಚೆನ್ನಾಗಿದೆ, ಅದಕ್ಕೆ ಊಟಗಳು ಅಡುಗೆಗಳು ತುಂಬ ಚೆನ್ನಾಗಿ ಬಂದಿದೆ. ನೀವು ಬಂದು ವಿಸಿಟ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಪಕ್ಕ. ಬಿರಿಯಾನಿ ಹೋಗೋಣ. ಹಾಂ, ಘಮ ಘಮ ಅನ್ನೋ ರೈಸ್ನ ಪರಿಮಳ ನಾನು ದಮ್ ಹೊಡೆದಾಗೆ ನೋಡ್ತಾ ಇದ್ದೆ. ಅದ್ಭುತವಾದ ಒಂದು ಅರೋಮಾ. ಸೊ ನೀನು ಸ್ವಲ್ಪ ಹಾಕೋ. ಸೂಪರ್. ಪಬ್ಬಲ್ಲಿ ಈ ಥರ ಒಂದು ಬಿರಿಯಾನಿ ಸಿಗುತ್ತೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ, ಇವತ್ತು ಅಂದ್ಕೊಂಡು ಇರಲಿಲ್ಲ. ನನಗೆ ಆ ಬಿರಿಯಾನಿ ಮೇಕಿಂಗ್ ದಮ್ ಹೊಡಿಯೋ ಪ್ರಾಸೆಸ್ ನೋಡಿದಾಗೆ ಅನಿಸ್ಬಿಡ್ತು ಇದು ಒಂದು ಕೈ ಮೇಲೇ ಇರುತ್ತೆ ಅಂತ. ಆ ಕಸೂರಿ ಮೇಥಿ ಈ ಫ್ಲೇವರ್ಸ್ ಎಲ್ಲ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಏನು ಹೇಳ್ತೀಯ ಸೊ? ಬಾಯಲ್ಲಿ ಇಟ್ಟಿದ ತಕ್ಷಣ ಬಿರಿಯಾನಿ ಯಾವ ಥರ ಸ್ಪ್ರೆಡ್ ಆಗ್ಬಿಡ್ತು ಆ ಟೇಸ್ಟು ಬಾ. ಅದು ಚಿಕನ್ ಬಿರಿಯಾನಿ. ಹೌದು. ಇನ್ನು ಮಟನ್ ಬಿರಿಯಾನಿ ಇವತ್ತು ಮಾಡಿದರೆ ಇನ್ನೂ ಫ್ಲೇವರ್ಸ್ ರಿಚ್ ಆಗಿರೋದು ಅನ್ಕೊತೀನಿ. ನಾವು ಇನ್ನೇನು ಆಲ್ಮೋಸ್ಟ್ ಈವ್ನಿಂಗ್ ಕ್ಲೋಸಿಂಗ್ ಟೈಮ್ ಬಂದಿದ್ದೀವಿ. ನೆಕ್ಸ್ಟ್ ಬ್ಯಾಚ್ ಅವರು ಸಂಜೆ ಮಾಡ್ತಾರೆ. ಸೊ ಸೂಪರ್. ಸಂಡೇ ಸಿಗ್ಬಿಟ್ರೆ ಚೆನ್ನಾಗಿರುತ್ತೆ ಬಿರಿಯಾನಿ. ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಫುಡ್ಡೇ ಇದೆ. ನಾವು ಕೆಲವೊಂದು ಮಾತ್ರ ನಾವು ಟೇಸ್ಟ್ ಮಾಡಿದ್ರೆ ಮಾಡಿರೋದು ಎಲ್ಲನೂ ಸಿಕ್ಕಾಪಟ್ಟೆ ಟಾಪ್ 1 ಇದೆ ಎಲ್ಲ. ನೀವು ಯಾರಾದರೂ ಬರ್ತೀರಲ್ಲ ತಿಂದಾಗ ಹೇಗಿದೆ ಏನು ಅಂತ, ಯಾವ್ದು ಚೆನ್ನಾಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೀವು. ಖಂಡಿತ ಮಿಸ್ ಮಾಡಿಬಿಡಿ, ಕಮೆಂಟ್ ಮಾಡಿ. ಸೊ ಆದಷ್ಟು ನಾವು ಈ ಜಾಗದ ಪರಿಚಯ ಮಾಡಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸೊ ನಿಮಗೂ ಇಷ್ಟ ಆಗಿದೆ ಅಂತ ನಂಬ್ತೀವಿ. ಹೌದೌದು. ತುಂಬ ಜನ ಈ ಥರದೊಂದು ಜಾಗ ಹುಡುಕ್ತಾ ಇರ್ತೀರಾ. ನನಗೂ ಎಷ್ಟೋ ಸಲ ಕಾಲ್ ಮಾಡ್ತಾರೆ, ನನಗೆ ಈ ಥರ ಒಳ್ಳೆ ಫಿಶ್ ತಿನ್ನಬೇಕು, ಈ ಥರ ಒಳ್ಳೆ ಫುಡ್ ತಿನ್ನಬೇಕು ಅಂತ ಹೇಳ್ಬಿಟ್ಟು. ಎಲ್ಲ ಫುಡ್ಡನ್ನು ಒಂದೇ ಜಾಗದಲ್ಲಿ ಸಿಗುತ್ತೆ ಅಂದರೆ ಖಂಡಿತವಾಗ್ಲೂ ನೀವು ಈ ಜಾಗನ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿ, ವಿಸಿಟ್ ಮಾಡಿ ಆದಷ್ಟು ಬೇಗ. ಏರಿಯಾ KR-ಪುರ, ಮಹದೇವಪುರ ಮತ್ತು ಗಡ್ಡಾಚಾರಪಳ್ಳಿ, ಕಾಡುಗುಡಿ, ಭಟ್ರಳ್ಳಿ ಕಡೆ ಇರೋರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬ್ತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಏನು ಮಾಡಬೇಕು ಸರ್? ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚಾಗಿ ಶೇರ್ ಮಾಡಿ. ಈ ಥರ ವಿಡಿಯೋ ಅಂತೂ ನೀವು ಖಂಡಿತ ಶೇರ್ ಮಾಡಲೇಬೇಕಿದ್ರಲ್ಲ. ಹೌದು, ನೀವು ಮಾಡ್ತೀರಿ ನಂಬ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ನಾನು ಸೋಮು ಸಿಗ್ತೀವಿ. ನಮಸ್ಕಾರ.